ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಾವು ಎಲ್ಲರ ಜೊತೆಯಲ್ಲಿ ಕೂಡ ನಯ ವಿನಯದಿಂದ ಇರ್ತಾ ಹೋಗಬೇಕು. ನಾವು ಗರ್ವವನ್ನು ಪಡಬಾರ್ದು, ನಾನು ಅಂತ ಅಂದ್ಕೋಬಾರ್ದು, ನನ್ನಿಂದ ಅಂತ ಅಂದ್ಕೋಬಾರ್ದು. ಅದಕ್ಕೋಸ್ಕರ ನಾವು ಎಲ್ಲರ ಹತ್ರನೂ ಕೂಡ ನಯ ವಿನಯದಿಂದ ಇದ್ದರೆ ಸುಮಾರು ನಾವು ಒಳ್ಳೆಯವರಾಗಿಯೇ ಬದುಕ್ತಾ ಇರ್ತೀವಿ. ಅದೇ ನಾನು ಅಂತ ಹೋದರೆ ನಮಗೆ ಒಂದಲ್ಲ ಒಂದು ದಿವಸ ಗರ್ವವನ್ನು ಭಗವಂತ ಮುರಿದೇ ಮುರಿತಾನೆ. ಅದಕ್ಕೋಸ್ಕರ ನಾವು ನಯ ವಿನಯದಿಂದ ಇರಬೇಕು. ಹೇಗಪ್ಪ ಅಂದರೆ, ಒಂದು ದೊಡ್ಡ ಮರ ಬೆಳೆಯುತ್ತೆ, ಬೆಳೆದಾಗ ಬಿರುಗಾಳಿ ಒಂದಲ್ಲ ಒಂದು ದಿವಸ ಬೀಸುತ್ತೆ. ಬಿರುಗಾಳಿ ಬೀಸಿದಾಗ ಅದರ ಟೊಂಗೆಗಳು ಎಲ್ಲ ಮುರಿದು ನೆಲಕ್ಕೆ ಬಿದ್ದೋಗ್ತವೆ, ಅದು ಮತ್ತೆ ಎದ್ದೇಳೋಕೆ ಆಗೋದೇ ಇಲ್ಲ. ಅದೇ ಒಂದು ಚಿಕ್ಕ ಗಿಡ ಎಷ್ಟೇ ಬಿರುಗಾಳಿ ಬಂದರೂ ಕೂಡ ಗಾಳಿ ಜೊತೆಯಲ್ಲಿ ಆಟ ಆಡುತ್ತೆ, ಬಗ್ಗುತ್ತೆ, ನೆಲಕ್ಕೆ ಹೋದವರೆಗೂ ಬಗ್ಗುತ್ತೆ, ಹಣ್ಣೆಲೆಗಳು ಉದುರ್ತವೆ, ಅದ್ರ ಮೇಲಿದ್ದಂಥ ಧೂಳೆಲ್ಲ ಉದುರಿ ಹೋಗುತ್ತೆ. ಮತ್ತು ಗಾಳಿ ನಿಂತ ಮೇಲೆ ಅದೇ ರೀತಿಯಲ್ಲಿ ಮೇಲೆ ನಿಂತ್ಕೊಂಡೋದು ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದೇ ಹಾಗೆ ನಾವು ಕೂಡ ಚಿಕ್ಕವರಾಗಿದ್ದರೆ ಎಲ್ಲದಕ್ಕೂ ಕೂಡ ನಾವು ತಗ್ಗಿ ಬಗ್ಗೆ ನಡ್ಕೊಂಡ್ರೆ ನಾವು ಕೂಡ ಅದೇ ರೀತಿಯಲ್ಲಿ ಆಗ್ತೀವಿ. ಚಿಕ್ಕ ಗಿಡದ ರೀತಿಯಲ್ಲಿ ದೊಡ್ಡದಾಗಿ ನಾನು ಅನ್ನೋ ರೀತಿಯಲ್ಲಿ ನಾವು ಬೆಳೆದ್ರೆ ನಾವು ಒಂದಲ್ಲ ಒಂದು ದಿವಸ ನಾವು ಗರ್ವವನ್ನು ಪಟ್ಟಾಗ ಅದು ನಮ್ಮನ್ನು ಮುರಿದೇ ಮುರಿಯುತ್ತೆ.